ಎಸ್ಐಟಿ ವಿಚಾರಣೆಯ ಸಂದರ್ಭದಲ್ಲಿ ಚಿನ್ನಯ್ಯನ ಮೊಬೈಲ್ ಕಹಾನಿ ಕೂಡ ಬಯಲಾಗಿದೆ. ಅದಕ್ಕೆ ಚಿನ್ನಯ್ಯ ಮೊಬೈಲ್ ಕೊಡಯ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಸ್ಐಟಿ ವಿಚಾರಣೆಯ ವೇಳೆ ಚಿನ್ನಯ್ಯನ ಮೊಬೈಲ್ ಕಹಾನಿ ಯಾವ ರೀತಿ ಬಯಲಾಗಿದೆ ಅಂತ ನೋಡ್ತಾ ಹೋದ್ರೆ ಪಕ್ಕಾ ಪ್ಲಾನ್ ಮಾಡಿಕೊಂಡಿತ್ತು ಈ ಬುರ್ಡೆ ಗ್ಯಾಂಗ್. ಚಿನ್ನಯ್ಯನ ಮೊಬೈಲ್ ಅನ್ನ ಎಸ್ಐಟಿ ಈಗ ಹುಡುಕಾಡ್ತಾ ಇದೆ. ಆ ಮೊಬೈಲ್ ಸಿಕ್ಬಿಟ್ರೆ, ಈತನ ಕಾಲ್ ಹಿಸ್ಟ್ರಿ ತೆಗೆದುಬಿಟ್ರೆ ಆ ಯಾವ್ಯಾವ ಬುರುಡೆಗಳು ಈತನಿಗೆ ಕರೆ ಮಾಡಿದ್ವು, ಏನೇನ್ ಕತೆ ಕಟ್ಟಿದ್ವು ಎಲ್ಲವೂ ಕೂಡ ಆಚೆ ಬಂದ್ಬಿಡುತ್ತೆ. ನನ್ನ ಬಳಿ ನನ್ನ ಮೊಬೈಲ್ ಇಲ್ಲ ಅಂತ ಚಿನ್ನಯ್ಯ ಹೇಳ್ತಾ ಇದ್ದಾನೆ. ಎಲ್ಲೋಯ್ತಾಗಿದ್ರೆ ನ್ಯಾಯಾಲಯಕ್ಕೆ ಬುರುಡೆಯನ್ನ ತಂದಿದ್ದ ಈ ಆರೋಪಿ ಚಿನ್ನಯ್ಯ. ಆಗ್ಲೇ ಮೊಬೈಲ್ ಅನ್ನ ಪಡೆದುಕೊಂಡಿದ್ದ ಬುರುಡೆ ಗ್ಯಾಂಗ್. ನೋಡಿ, ಆ ಬುರುಡೆ ಗ್ಯಾಂಗ್ ಈತನ ಮೊಬೈಲ್ ಅನ್ನ ಕಸ್ಕೊಂಡ್ಬಿಟ್ಟಿದೆ ಅಂತೆ. ಅವತ್ತಿನಿಂದ ಚಿನ್ನಯ್ಯನ ಹತ್ರ ವಕೀಲರಿಗೆ ಮಾತಾಡೋದಕ್ಕೆ ಅವಕಾಶ ಇದೆ. ಅಪ್ಪಿ ತಪ್ಪಿಯೂ ಮೊಬೈಲ್ ಬಳಸೋದಕ್ಕೆ ಈ ಗ್ಯಾಂಗ್ ಬಿಡ್ತಾನೆ ಇಲ್ಲ ಸುತಾರಾಮ್. ವಿಚಾರಣೆಯ ಸಂದರ್ಭದಲ್ಲಿ ಎಸ್ಐಟಿ ಪೊಲೀಸರಿಗೆ ಚಿನ್ನಯ್ಯ ಕೊಟ್ಟಿರುವ ಹೇಳಿಕೆ ಇದು. ಅವರೆಲ್ಲ ಕಸ್ಕೊಂಡ್ಬಿಟ್ರು ಸರ್ ನನ್ನ ಮೊಬೈಲ್ನ, ನನಗೆ ಮೊಬೈಲ್ ಕೊಡ್ತಾ ಇಲ್ಲ, ನಾನೇನಾದ್ರೂ ಮಾತಾಡಬೇಕು ಅಂತಂದ್ರೆ ವಕೀಲರ ಜೊತೆ ಮಾತಾಡಬೇಕು, ಮೊಬೈಲ್ ಅನ್ನ ಕೊಡದೆ ಇವರೇ ಇಟ್ಕೊಂಡಿದ್ದಾರೆ ಅಂತ ಚಿನ್ನಯ್ಯ ಹೇಳಿದಾನಂತೆ. ಈಗಲೂ ಅದೇ ಗ್ಯಾಂಗ್ ಬಳಿ ಈ ಚಿನ್ನಯ್ಯನ ಮೊಬೈಲ್ ಇದೆ ಅಂತೆ. ಆ ಮೊಬೈಲ್ ವಶಕ್ಕೆ ಪಡೆಯೋದಕ್ಕೆ ಎಸ್ಐಟಿ ತೀರ್ಮಾನ ಮಾಡಿದೆ. ಒಂದು ಸರಿ ಈ ಚಿನ್ನಯ್ಯನ ಮೊಬೈಲ್ ಸಿಕ್ಕಿಬಿಟ್ರೆ ಮತ್ತೆ ಅಸಲಿ ಆಟ ಶುರು. ನೋಡಿ, ಎಸ್ಐಟಿ ವಿಚಾರಣೆಯ ಸಂದರ್ಭದಲ್ಲಿ ಚಿನ್ನಯ್ಯನ ಮೊಬೈಲ್ ಕಹಾನಿ ಕೂಡ ಬಯಲಾಗಿದೆ. ಅದಕ್ಕೆ ಚಿನ್ನಯ್ಯ ಮೊಬೈಲ್ ಕೊಡಯ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಸ್ಐಟಿ ವಿಚಾರಣೆಯ ವೇಳೆ ಚಿನ್ನಯ್ಯನ ಮೊಬೈಲ್ ಕಹಾನಿ ಯಾವ ರೀತಿ ಬಯಲಾಗಿದೆ ಅಂತ ನೋಡ್ತಾ ಹೋದ್ರೆ ಪಕ್ಕಾ ಪ್ಲಾನ್ ಮಾಡಿಕೊಂಡಿತ್ತು ಈ ಬುರ್ಡೆ ಗ್ಯಾಂಗ್. ಚಿನ್ನಯ್ಯನ ಮೊಬೈಲ್ ಅನ್ನ ಎಸ್ಐಟಿ ಈಗ ಹುಡುಕಾಡ್ತಾ ಇದೆ. ಆ ಮೊಬೈಲ್ ಸಿಕ್ಬಿಟ್ರೆ, ಈತನ ಕಾಲ್ ಹಿಸ್ಟ್ರಿ ತೆಗೆದುಬಿಟ್ರೆ ಆ ಯಾವ್ಯಾವ ಬುರುಡೆಗಳು ಈತನಿಗೆ ಕರೆ ಮಾಡಿದ್ವು, ಏನೇನ್ ಕತೆ ಕಟ್ಟಿದ್ವು ಎಲ್ಲವೂ ಕೂಡ ಆಚೆ ಬಂದ್ಬಿಡುತ್ತೆ. ನನ್ನ ಬಳಿ ನನ್ನ ಮೊಬೈಲ್ ಇಲ್ಲ ಅಂತ ಚಿನ್ನಯ್ಯ ಹೇಳ್ತಾ ಇದ್ದಾನೆ. ಎಲ್ಲೋಯ್ತಾಗಿದ್ರೆ ನ್ಯಾಯಾಲಯಕ್ಕೆ ಬುರುಡೆಯನ್ನ ತಂದಿದ್ದ ಈ ಆರೋಪಿ ಚಿನ್ನಯ್ಯ. ಆಗ್ಲೇ ಮೊಬೈಲ್ ಅನ್ನ ಪಡೆದುಕೊಂಡಿದ್ದ ಬುರುಡೆ ಗ್ಯಾಂಗ್. ನೋಡಿ, ಆ ಬುರುಡೆ ಗ್ಯಾಂಗ್ ಈತನ ಮೊಬೈಲ್ ಅನ್ನ ಕಸ್ಕೊಂಡ್ಬಿಟ್ಟಿದೆ ಅಂತೆ. ಅವತ್ತಿನಿಂದ ಚಿನ್ನಯ್ಯನ ಹತ್ರ ವಕೀಲರಿಗೆ ಮಾತಾಡೋದಕ್ಕೆ ಅವಕಾಶ ಇದೆ. ಅಪ್ಪಿ ತಪ್ಪಿಯೂ ಮೊಬೈಲ್ ಬಳಸೋದಕ್ಕೆ ಈ ಗ್ಯಾಂಗ್ ಬಿಡ್ತಾನೆ ಇಲ್ಲ ಸುತಾರಾಮ್. ವಿಚಾರಣೆಯ ಸಂದರ್ಭದಲ್ಲಿ ಎಸ್ಐಟಿ ಪೊಲೀಸರಿಗೆ ಚಿನ್ನಯ್ಯ ಕೊಟ್ಟಿರುವ ಹೇಳಿಕೆ ಇದು. ಅವರೆಲ್ಲ ಕಸ್ಕೊಂಡ್ಬಿಟ್ರು ಸರ್ ನನ್ನ ಮೊಬೈಲ್ನ, ನನಗೆ ಮೊಬೈಲ್ ಕೊಡ್ತಾ ಇಲ್ಲ, ನಾನೇನಾದ್ರೂ ಮಾತಾಡಬೇಕು ಅಂತಂದ್ರೆ ವಕೀಲರ ಜೊತೆ ಮಾತಾಡಬೇಕು, ಮೊಬೈಲ್ ಅನ್ನ ಕೊಡದೆ ಇವರೇ ಇಟ್ಕೊಂಡಿದ್ದಾರೆ ಅಂತ ಚಿನ್ನಯ್ಯ ಹೇಳಿದಾನಂತೆ. ಈಗಲೂ ಅದೇ ಗ್ಯಾಂಗ್ ಬಳಿ ಈ ಚಿನ್ನಯ್ಯನ ಮೊಬೈಲ್ ಇದೆ ಅಂತೆ. ಆ ಮೊಬೈಲ್ ವಶಕ್ಕೆ ಪಡೆಯೋದಕ್ಕೆ ಎಸ್ಐಟಿ ತೀರ್ಮಾನ ಮಾಡಿದೆ. ಒಂದು ಸರಿ ಈ ಚಿನ್ನಯ್ಯನ ಮೊಬೈಲ್ ಸಿಕ್ಕಿಬಿಟ್ರೆ ಮತ್ತೆ ಅಸಲಿ ಆಟ ಶುರು. ನೋಡಿ, ಎಸ್ಐಟಿ ವಿಚಾರಣೆಯ ಸಂದರ್ಭದಲ್ಲಿ ಚಿನ್ನಯ್ಯನ ಮೊಬೈಲ್ ಕಹಾನಿ ಕೂಡ ಬಯಲಾಗಿದೆ. ಅದಕ್ಕೆ ಚಿನ್ನಯ್ಯ ಮೊಬೈಲ್ ಕೊಡಯ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಸ್ಐಟಿ ವಿಚಾರಣೆಯ ವೇಳೆ ಚಿನ್ನಯ್ಯನ ಮೊಬೈಲ್ ಕಹಾನಿ ಯಾವ ರೀತಿ ಬಯಲಾಗಿದೆ ಅಂತ ನೋಡ್ತಾ ಹೋದ್ರೆ ಪಕ್ಕಾ ಪ್ಲಾನ್ ಮಾಡಿಕೊಂಡಿತ್ತು ಈ ಬುರ್ಡೆ ಗ್ಯಾಂಗ್. ಚಿನ್ನಯ್ಯನ ಮೊಬೈಲ್ ಅನ್ನ ಎಸ್ಐಟಿ ಈಗ ಹುಡುಕಾಡ್ತಾ ಇದೆ. ಆ ಮೊಬೈಲ್ ಸಿಕ್ಬಿಟ್ರೆ, ಈತನ ಕಾಲ್ ಹಿಸ್ಟ್ರಿ ತೆಗೆದುಬಿಟ್ರೆ ಆ ಯಾವ್ಯಾವ ಬುರುಡೆಗಳು ಈತನಿಗೆ ಕರೆ ಮಾಡಿದ್ವು, ಏನೇನ್ ಕತೆ ಕಟ್ಟಿದ್ವು ಎಲ್ಲವೂ ಕೂಡ ಆಚೆ ಬಂದ್ಬಿಡುತ್ತೆ. ನನ್ನ ಬಳಿ ನನ್ನ ಮೊಬೈಲ್ ಇಲ್ಲ ಅಂತ ಚಿನ್ನಯ್ಯ ಹೇಳ್ತಾ ಇದ್ದಾನೆ. ಎಲ್ಲೋಯ್ತಾಗಿದ್ರೆ ನ್ಯಾಯಾಲಯಕ್ಕೆ ಬುರುಡೆಯನ್ನ ತಂದಿದ್ದ ಈ ಆರೋಪಿ ಚಿನ್ನಯ್ಯ. ಆಗ್ಲೇ ಮೊಬೈಲ್ ಅನ್ನ ಪಡೆದುಕೊಂಡಿದ್ದ ಬುರುಡೆ ಗ್ಯಾಂಗ್. ನೋಡಿ, ಆ ಬುರುಡೆ ಗ್ಯಾಂಗ್ ಈತನ ಮೊಬೈಲ್ ಅನ್ನ ಕಸ್ಕೊಂಡ್ಬಿಟ್ಟಿದೆ ಅಂತೆ. ಅವತ್ತಿನಿಂದ ಚಿನ್ನಯ್ಯನ ಹತ್ರ ವಕೀಲರಿಗೆ ಮಾತಾಡೋದಕ್ಕೆ ಅವಕಾಶ ಇದೆ. ಅಪ್ಪಿ ತಪ್ಪಿಯೂ ಮೊಬೈಲ್ ಬಳಸೋದಕ್ಕೆ ಈ ಗ್ಯಾಂಗ್ ಬಿಡ್ತಾನೆ ಇಲ್ಲ ಸುತಾರಾಮ್. ವಿಚಾರಣೆಯ ಸಂದರ್ಭದಲ್ಲಿ ಎಸ್ಐಟಿ ಪೊಲೀಸರಿಗೆ ಚಿನ್ನಯ್ಯ ಕೊಟ್ಟಿರುವ ಹೇಳಿಕೆ ಇದು. ಅವರೆಲ್ಲ ಕಸ್ಕೊಂಡ್ಬಿಟ್ರು ಸರ್ ನನ್ನ ಮೊಬೈಲ್ನ, ನನಗೆ ಮೊಬೈಲ್ ಕೊಡ್ತಾ ಇಲ್ಲ, ನಾನೇನಾದ್ರೂ ಮಾತಾಡಬೇಕು ಅಂತಂದ್ರೆ ವಕೀಲರ ಜೊತೆ ಮಾತಾಡಬೇಕು, ಮೊಬೈಲ್ ಅನ್ನ ಕೊಡದೆ ಇವರೇ ಇಟ್ಕೊಂಡಿದ್ದಾರೆ ಅಂತ ಚಿನ್ನಯ್ಯ ಹೇಳಿದಾನಂತೆ. ಈಗಲೂ ಅದೇ ಗ್ಯಾಂಗ್ ಬಳಿ ಈ ಚಿನ್ನಯ್ಯನ ಮೊಬೈಲ್ ಇದೆ ಅಂತೆ. ಆ ಮೊಬೈಲ್ ವಶಕ್ಕೆ ಪಡೆಯೋದಕ್ಕೆ ಎಸ್ಐಟಿ ತೀರ್ಮಾನ ಮಾಡಿದೆ. ಒಂದು ಸರಿ ಈ ಚಿನ್ನಯ್ಯನ ಮೊಬೈಲ್ ಸಿಕ್ಕಿಬಿಟ್ರೆ ಮತ್ತೆ ಅಸಲಿ ಆಟ ಶುರು. ನೋಡಿ, ಎಸ್ಐಟಿ ವಿಚಾರಣೆಯ ಸಂದರ್ಭದಲ್ಲಿ ಚಿನ್ನಯ್ಯನ ಮೊಬೈಲ್ ಕಹಾನಿ ಕೂಡ ಬಯಲಾಗಿದೆ. ಅದಕ್ಕೆ ಚಿನ್ನಯ್ಯ ಮೊಬೈಲ್ ಕೊಡಯ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಸ್ಐಟಿ ವಿಚಾರಣೆಯ ವೇಳೆ ಚಿನ್ನಯ್ಯನ ಮೊಬೈಲ್ ಕಹಾನಿ ಯಾವ ರೀತಿ ಬಯಲಾಗಿದೆ ಅಂತ ನೋಡ್ತಾ ಹೋದ್ರೆ ಪಕ್ಕಾ ಪ್ಲಾನ್ ಮಾಡಿಕೊಂಡಿತ್ತು ಈ ಬುರ್ಡೆ ಗ್ಯಾಂಗ್. ಚಿನ್ನಯ್ಯನ ಮೊಬೈಲ್ ಅನ್ನ ಎಸ್ಐಟಿ ಈಗ ಹುಡುಕಾಡ್ತಾ ಇದೆ. ಆ ಮೊಬೈಲ್ ಸಿಕ್ಬಿಟ್ರೆ, ಈತನ ಕಾಲ್ ಹಿಸ್ಟ್ರಿ ತೆಗೆದುಬಿಟ್ರೆ ಆ ಯಾವ್ಯಾವ ಬುರುಡೆಗಳು ಈತನಿಗೆ ಕರೆ ಮಾಡಿದ್ವು, ಏನೇನ್ ಕತೆ ಕಟ್ಟಿದ್ವು ಎಲ್ಲವೂ ಕೂಡ ಆಚೆ ಬಂದ್ಬಿಡುತ್ತೆ. ನನ್ನ ಬಳಿ ನನ್ನ ಮೊಬೈಲ್ ಇಲ್ಲ ಅಂತ ಚಿನ್ನಯ್ಯ ಹೇಳ್ತಾ ಇದ್ದಾನೆ. ಎಲ್ಲೋಯ್ತಾಗಿದ್ರೆ
ನ್ಯಾಯಾಲಯಕ್ಕೆ ಬುರುಡೆಯನ್ನ ತಂದಿದ್ದ ಈ ಆರೋಪಿ ಚಿನ್ನಯ್ಯ. ಆಗ್ಲೇ ಮೊಬೈಲ್ ಅನ್ನ ಪಡೆದುಕೊಂಡಿದ್ದ ಬುರುಡೆ ಗ್ಯಾಂಗ್. ನೋಡಿ, ಆ ಬುರುಡೆ ಗ್ಯಾಂಗ್ ಈತನ ಮೊಬೈಲ್ ಅನ್ನ ಕಸ್ಕೊಂಡ್ಬಿಟ್ಟಿದೆಯಂತೆ. ಅವತ್ತಿನಿಂದ ಚಿನ್ನಯ್ಯನ ಹತ್ರ ವಕೀಲರಿಗೆ ಮಾತಾಡೋದಕ್ಕೆ ಅವಕಾಶ ಇದೆ. ಅಪ್ಪಿ ತಪ್ಪಿಯೂ ಮೊಬೈಲ್ ಬಳಸೋದಕ್ಕೆ ಈ ಗ್ಯಾಂಗ್ ಬಿಡ್ತಾನೆ ಇಲ್ಲ ಸುತಾರಾಮ್. ವಿಚಾರಣೆಯ ಸಂದರ್ಭದಲ್ಲಿ ಎಸ್ಐಟಿ ಪೊಲೀಸರಿಗೆ ಚಿನ್ನಯ್ಯ ಕೊಟ್ಟಿರುವ ಹೇಳಿಕೆ ಇದು. ಅವರೆಲ್ಲ ಕಸ್ಕೊಂಡ್ಬಿಟ್ರು ಸರ್ ನನ್ನ ಮೊಬೈಲ್ನ, ನನಗೆ ಮೊಬೈಲ್ ಕೊಡ್ತಾ ಇಲ್ಲ, ನಾನೇನಾದ್ರೂ ಮಾತಾಡಬೇಕು ಅಂತಂದ್ರೆ ವಕೀಲರ ಜೊತೆ ಮಾತಾಡಬೇಕು, ಮೊಬೈಲ್ ಅನ್ನ ಕೊಡದೆ ಇವರೇ ಇಟ್ಕೊಂಡಿದ್ದಾರೆ ಅಂತ ಚಿನ್ನಯ್ಯ ಹೇಳಿದಾನಂತೆ. ಈಗಲೂ ಅದೇ ಗ್ಯಾಂಗ್ ಬಳಿ ಈ ಚಿನ್ನಯ್ಯನ ಮೊಬೈಲ್ ಇದೆಯಂತೆ. ಆ ಮೊಬೈಲ್ ವಶಕ್ಕೆ ಪಡೆಯೋದಕ್ಕೆ ಎಸ್ಐಟಿ ತೀರ್ಮಾನ ಮಾಡಿದೆ. ಒಂದು ಸರಿ ಈ ಚಿನ್ನಯ್ಯನ ಮೊಬೈಲ್ ಸಿಕ್ಕಿಬಿಟ್ರೆ ಮತ್ತೆ ಅಸಲಿ ಆಟ ಶುರು. ನೋಡಿ, ಎಸ್ಐಟಿ ವಿಚಾರಣೆಯ ಸಂದರ್ಭದಲ್ಲಿ ಚಿನ್ನಯ್ಯನ ಮೊಬೈಲ್ ಕಹಾನಿ ಕೂಡ ಬಯಲಾಗಿದೆ. ಅದಕ್ಕೆ ಚಿನ್ನಯ್ಯ ಮೊಬೈಲ್ ಕೊಡಯ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಸ್ಐಟಿ ವಿಚಾರಣೆಯ ವೇಳೆ ಚಿನ್ನಯ್ಯನ ಮೊಬೈಲ್ ಕಹಾನಿ ಯಾವ ರೀತಿ ಬಯಲಾಗಿದೆ ಅಂತ ನೋಡ್ತಾ ಹೋದ್ರೆ ಪಕ್ಕಾ ಪ್ಲಾನ್ ಮಾಡಿಕೊಂಡಿತ್ತು ಈ ಬುರ್ಡೆ ಗ್ಯಾಂಗ್. ಚಿನ್ನಯ್ಯನ ಮೊಬೈಲ್ ಅನ್ನ ಎಸ್ಐಟಿ ಈಗ ಹುಡುಕಾಡ್ತಾ ಇದೆ. ಆ ಮೊಬೈಲ್ ಸಿಕ್ಬಿಟ್ರೆ, ಈತನ ಕಾಲ್ ಹಿಸ್ಟ್ರಿ ತೆಗೆದುಬಿಟ್ರೆ ಆ ಯಾವ್ಯಾವ ಬುರುಡೆಗಳು ಈತನಿಗೆ ಕರೆ ಮಾಡಿದ್ವು, ಏನೇನ್ ಕತೆ ಕಟ್ಟಿದ್ವು ಎಲ್ಲವೂ ಕೂಡ ಆಚೆ ಬಂದ್ಬಿಡುತ್ತೆ. ನನ್ನ ಬಳಿ ನನ್ನ ಮೊಬೈಲ್ ಇಲ್ಲ ಅಂತ ಚಿನ್ನಯ್ಯ ಹೇಳ್ತಾ ಇದ್ದಾನೆ. ಎಲ್ಲೋಯ್ತಾಗಿದ್ರೆ ನ್ಯಾಯಾಲಯಕ್ಕೆ ಬುರುಡೆಯನ್ನ ತಂದಿದ್ದ ಈ ಆರೋಪಿ ಚಿನ್ನಯ್ಯ. ಆಗ್ಲೇ ಮೊಬೈಲ್ ಅನ್ನ ಪಡೆದುಕೊಂಡಿದ್ದ ಬುರುಡೆ ಗ್ಯಾಂಗ್. ನೋಡಿ, ಆ ಬುರುಡೆ ಗ್ಯಾಂಗ್ ಈತನ ಮೊಬೈಲ್ ಅನ್ನ ಕಸ್ಕೊಂಡ್ಬಿಟ್ಟಿದೆಯಂತೆ. ಅವತ್ತಿನಿಂದ ಚಿನ್ನಯ್ಯನ ಹತ್ರ ವಕೀಲರಿಗೆ ಮಾತಾಡೋದಕ್ಕೆ ಅವಕಾಶ ಇದೆ. ಅಪ್ಪಿ ತಪ್ಪಿಯೂ ಮೊಬೈಲ್ ಬಳಸೋದಕ್ಕೆ ಈ ಗ್ಯಾಂಗ್ ಬಿಡ್ತಾನೆ ಇಲ್ಲ ಸುತಾರಾಮ್. ವಿಚಾರಣೆಯ ಸಂದರ್ಭದಲ್ಲಿ ಎಸ್ಐಟಿ ಪೊಲೀಸರಿಗೆ ಚಿನ್ನಯ್ಯ ಕೊಟ್ಟಿರುವ ಹೇಳಿಕೆ ಇದು. ಅವರೆಲ್ಲ ಕಸ್ಕೊಂಡ್ಬಿಟ್ರು ಸರ್ ನನ್ನ ಮೊಬೈಲ್ನ, ನನಗೆ ಮೊಬೈಲ್ ಕೊಡ್ತಾ ಇಲ್ಲ, ನಾನೇನಾದ್ರೂ ಮಾತಾಡಬೇಕು ಅಂತಂದ್ರೆ ವಕೀಲರ ಜೊತೆ ಮಾತಾಡಬೇಕು, ಮೊಬೈಲ್ ಅನ್ನ ಕೊಡದೆ ಇವರೇ ಇಟ್ಕೊಂಡಿದ್ದಾರೆ ಅಂತ ಚಿನ್ನಯ್ಯ ಹೇಳಿದಾನಂತೆ. ಈಗಲೂ ಅದೇ ಗ್ಯಾಂಗ್ ಬಳಿ ಈ ಚಿನ್ನಯ್ಯನ ಮೊಬೈಲ್ ಇದೆಯಂತೆ. ಆ ಮೊಬೈಲ್ ವಶಕ್ಕೆ ಪಡೆಯೋದಕ್ಕೆ ಎಸ್ಐಟಿ ತೀರ್ಮಾನ ಮಾಡಿದೆ. ಒಂದು ಸರಿ ಈ ಚಿನ್ನಯ್ಯನ ಮೊಬೈಲ್ ಸಿಕ್ಕಿಬಿಟ್ರೆ ಮತ್ತೆ ಅಸಲಿ ಆಟ ಶುರು. ನೋಡಿ, ಎಸ್ಐಟಿ ವಿಚಾರಣೆಯ ಸಂದರ್ಭದಲ್ಲಿ ಚಿನ್ನಯ್ಯನ ಮೊಬೈಲ್ ಕಹಾನಿ ಕೂಡ ಬಯಲಾಗಿದೆ. ಅದಕ್ಕೆ ಚಿನ್ನಯ್ಯ ಮೊಬೈಲ್ ಕೊಡಯ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಸ್ಐಟಿ ವಿಚಾರಣೆಯ ವೇಳೆ ಚಿನ್ನಯ್ಯನ ಮೊಬೈಲ್ ಕಹಾನಿ ಯಾವ ರೀತಿ ಬಯಲಾಗಿದೆ ಅಂತ ನೋಡ್ತಾ ಹೋದ್ರೆ ಪಕ್ಕಾ ಪ್ಲಾನ್ ಮಾಡಿಕೊಂಡಿತ್ತು ಈ ಬುರ್ಡೆ ಗ್ಯಾಂಗ್. ಚಿನ್ನಯ್ಯನ ಮೊಬೈಲ್ ಅನ್ನ ಎಸ್ಐಟಿ ಈಗ ಹುಡುಕಾಡ್ತಾ ಇದೆ. ಆ ಮೊಬೈಲ್ ಸಿಕ್ಬಿಟ್ರೆ, ಈತನ ಕಾಲ್ ಹಿಸ್ಟ್ರಿ ತೆಗೆದುಬಿಟ್ರೆ ಆ ಯಾವ್ಯಾವ ಬುರುಡೆಗಳು ಈತನಿಗೆ ಕರೆ ಮಾಡಿದ್ವು, ಏನೇನ್ ಕತೆ ಕಟ್ಟಿದ್ವು ಎಲ್ಲವೂ ಕೂಡ ಆಚೆ ಬಂದ್ಬಿಡುತ್ತೆ. ನನ್ನ ಬಳಿ ನನ್ನ ಮೊಬೈಲ್ ಇಲ್ಲ ಅಂತ ಚಿನ್ನಯ್ಯ ಹೇಳ್ತಾ ಇದ್ದಾನೆ. ಎಲ್ಲೋಯ್ತಾಗಿದ್ರೆ ನ್ಯಾಯಾಲಯಕ್ಕೆ ಬುರುಡೆಯನ್ನ ತಂದಿದ್ದ ಈ ಆರೋಪಿ ಚಿನ್ನಯ್ಯ. ಆಗ್ಲೇ ಮೊಬೈಲ್ ಅನ್ನ ಪಡೆದುಕೊಂಡಿದ್ದ ಬುರುಡೆ ಗ್ಯಾಂಗ್. ನೋಡಿ, ಆ ಬುರುಡೆ ಗ್ಯಾಂಗ್ ಈತನ ಮೊಬೈಲ್ ಅನ್ನ ಕಸ್ಕೊಂಡ್ಬಿಟ್ಟಿದೆಯಂತೆ. ಅವತ್ತಿನಿಂದ ಚಿನ್ನಯ್ಯನ ಹತ್ರ ವಕೀಲರಿಗೆ ಮಾತಾಡೋದಕ್ಕೆ ಅವಕಾಶ ಇದೆ.